ನುಡಿಯನ್ನು ಹೊಂದಿದಂತಹ ಧರ್ಮದ ನುಡಿ ಬೆಂಕಿಯ ಕಿಡಿ ಎಂಬಂತಹ ನಾಟಕವನ್ನು ನಾವು ಪ್ರದರ್ಶನ ಮಾಡ್ತೇವೆ. ಉದ್ದೇಶ ಅವರಲ್ಲಿ ಮನರಂಜನೆ ಆಗಬೇಕು, ಒಂದು ಕಲಾ ಪ್ರೇಕ್ಷಕ ಪ್ರೋತ್ಸಾಹ ಸಿಗಬೇಕು. ನಂತರ ಅಲ್ಲಿರ್ತಕ್ಕಂಥ ತತ್ವ ನಿಯಮ ಏನೈತಿ ಅವ್ರ ಸಾರಾಂಶಗಳನ್ನು ನಾವು ಅಳಿಸ್ಕೊಳ್ಬೇಕು. ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಯುವಕರು ನೀತಿ ಪಾಠದ ಕೊರತೆ ಇರ್ಬೋದು, ಇಲ್ಲ ಪರಿಸರ ಇರ್ಬೋದು, ಇಲ್ಲ ಸಂಗತಿ ದೋಷ ಇರ್ಬೋದು, ಅಪೌಷ್ಟಿಕ ಆಹಾರ ಇರ್ಬೋದು, ಅಥವಾ ಅವರ ದೇಹ ಸದೃಢ ಇರಬೇಕಿಲ್ಲ. ಸಮ ಮೈಂಡಿನ ಸಮ ಬಾಡಿ ಅಂತೇಳಿ ಮನುಷ್ಯ ಸದೃಢವಾಗಿದ್ದರೆ ಅವ್ರ ಮನಸ್ಸು ಆಗಬೇಕು. ಹಾಗಾದ್ರೆ ಅಂಥ ಪೌಷ್ಟಿಕ ಆಹಾರ ಇರುವುದಾದಂತ ಈಗಿನ ಯುವಕರು ಸ್ವಲ್ಪ ದಾರಿ ತಪ್ಪಬೇಕು. ಸಾಮಾಜಿಕ ಚಟುವಟಿಕೆ ಹಾಗೂ ದೊಡ್ಡಾಟ ಹಾಗೂ ನಾಟಕ ಪ್ರದರ್ಶನಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಹೀಗಾಗಿ ಯುವಕರಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ, ಶೈಕ್ಷಣಿಕ ಪ್ರಜ್ಞೆ, ಒಂದು ನೈತಿಕತೆ ವ್ಯವಸ್ಥೆಗೆ ಸಾಕಷ್ಟು ಸಹಾಯಕಾರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ತಂದು ಪ್ರತಿ ವರ್ಷ ಇಂಥ ಆದರ್ಶಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಹೊಂದಿರ್ತಕ್ಕಂಥದ್ದು ಸಂವಿಧಾನ. ಈಗ ಹಿಂದೂ ಮುಸ್ಲಿಂ ಭಾರತದ ಸಂಕೇತವಾಗಿ ನರೇಗಲ್ ದರ್ಗಾದ ಅರ್ಜುನವರ ಒಂದು ಉರುಸಿನ ಅಂಗವಾಗಿ ಇದೇ ದಿನಾಂಕ 10, 11, 12 ನಡೆದಿರ್ತಕ್ಕಂಥ ದರ್ಗಾದ ಉರುಸಿನ ಅಂಗವಾಗಿ ನಮ್ಮೆಲ್ಲರ ಯುವಕರು ಒಂದು ನಿರ್ಣಯವನ್ನು ಮಾಡಿ ನಾವೊಂದು ಸಾಮಾಜಿಕ ನಾಟಕವನ್ನು ಒಂದು ಸಂದರ್ಭದಲ್ಲಿ ಪ್ರದರ್ಶನ ಮಾಡೋಣ ಅಂತಕೊಂಡು ಅತಿ ಉತ್ಸಾಹದಿಂದ ನಮ್ಮೆಲ್ಲ ಹಿರಿಯರ ಒಂದು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದರಿಂದ ನಮ್ಮೆಲ್ಲ ಹಿರಿಯರವರಿಗೆ ಗಂಗಾವಳಿ ಯುವಕರು ನೀವು ಮುಂದುವರೆ ನಿಮ್ಮ ಕಲಾ ಪ್ರತಿಭೆ ನಿಮ್ಮ ಏನೋ ಹೊರಹೊಮ್ಮಲಿಕ್ಕೆ ನಾವು ಏನು ಸಹಾಯ ಸಹಕಾರ ಮಾಡೋದು ಮಾಡಿ ತಿಳಿದುಕೊಂಡು ನಮ್ಮೆಲ್ಲ ಹಿರಿಯರು ಒಕ್ಕಲಿಂದ ಅವರಿಗೆ ಗಮನ ಕೊಟ್ಟಿದ್ದ ಪ್ರತಿಫಲವಾಗಿ ಈ ನಾಟಕ ಪ್ರದರ್ಶನ ಮಾಡಲಿಕ್ಕೆ ತಯಾರಾಗ್ತಾ ಇದೆ. ನಮ್ಮಲ್ಲಿ ಯುವಕರು ಪ್ರತಿಭೆ ನೋಡಿ ಅನೇಕ ದೃಶ್ಯಗಳಿಗೆ ಅನೇಕ ಬಲಿಯಾಗ್ತಾರೆ. ಅದರ ಬದಲಾಗಿ ಇದು ಸಾಂಸ್ಕೃತಿಕ ಕಾರ್ಯಕ್ರಮ, ಈ ಒಂದು ನಾಟಕ ಪ್ರದರ್ಶನ ಇಂಥ ಕಾರ್ಯಕ್ರಮಗಳು ಹೊಂದಿಕೊಳ್ಳೋದಿಲ್ಲ. ನಮ್ಮ ಯುವಕರ ಒಲವು ಆ ಕಡೆ ಗಮನ ಹರಿಸುವುದಿಲ್ಲ. ಅನೇಕ ಕೆಟ್ಟ ವಿಚಾರಗಳ ಕಡೆ ಹೋಗದೆ ಇದೊಂದು ಒಳ್ಳೆಯ ವಿಚಾರಗಳ ಕಡೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆನಂತರ ಈ ನಾಟಕದಲ್ಲಿ ಇರತಕ್ಕಂಥ ಅನೇಕ ನೈತಿಕ ಮೌಲ್ಯಗಳು ಏನದು ಆದರ್ಶ ಮೌಲ್ಯಗಳಿಂದ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಕಷ್ಟು ಸಹಾಯ ಆಗ್ತದೆ. ಈ ಪ್ರದರ್ಶನ ಮಾಡ್ತಕ್ಕಂಥ ನಮ್ಮ ಯುವಕರು ಕೆಲವು ತಿಳಿಲಾರರು ಅಂಥವ್ರು ಸಹಿತ ಮುಂದೆ ಬಂದು ನಾವು ಪ್ರದರ್ಶನ ಮಾಡಬೇಕು ಹೇಳಿದಾಗ ಅವರಿಗೆ ಸಾಕಷ್ಟು ಶ್ರಮ ಪಡೋರು ಹಗಲು ರಾತ್ರಿಯಿಂದ ಒಂದು ಮಾತ್ರ ಭಯಪಟ್ಟು ಮಾಡಿ, ಯಾಕಂದ್ರೆ ಇವರು ಹವ್ಯಾಸ ಕಲಾವಿದರು ಯಾವಾಗ ಒಂದ್ಸಲ ಪ್ರದರ್ಶನ ಮಾಡ್ತಾರೆ, ದಿನನಿತ್ಯ ಮಾಡಬೇಕು ವಾಲಿವರು. ಹೀಗಾಗಿ ಅವ್ರು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಈಗ ಮಾತುಗಳನ್ನು ಅವ್ರು ಭಯಪಟ್ಟು ಮಾಡೋದಾಗಲಿ, ಕಲಿಯೋದಾಗಲಿ, ಹಾವುಗಳನ್ನು ಕಲಿಯೋದಾಗಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಭೂಮಿಯಿಂದ ನಮ್ಮ ರೊಟ್ಟಿಯಲ್ಲಿ ಕೂಡ ಗುರು ಅವರ ನಾಟಕ ಪ್ರದರ್ಶನ ಕಲಿಸ್ಲಿಕ್ಕೆ ಅವ್ರನ್ನಲ್ಲ ಅವ್ರನ್ನ ಕಲಿಸಿ ಅವರಿಗೆ ಮಾರ್ಗದರ್ಶನದಲ್ಲಿ ಈ ಒಂದು ಕಲಾಪತಿಗಳು ರಂಗೋಲಿ ಅಂತಕೊಂಡು ಅವರು ಸಹಿತ ಸತತವಾಗಿ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಸಾಕಷ್ಟು ನಾಟಕಗಳನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಬೋಧನೆ ಮಾಡ್ತಕ್ಕಂಥ ಅನುಭವ ಅವರಲ್ಲಿ ಐತಿ. ಅವ್ರ ಸಹಿತ ನಮಗೆ ಜೊತೆಗೆ ಸಾಥ್ ಕೊಡ್ತಾರೆ. ಆನಂತರ ಅನೇಕ ದಾನಿಗಳು ಈ ನಾಟಕ ಪ್ರದರ್ಶನ ಬೇಕಾದ್ರೆ ಮುಖ್ಯ ಅಂತಂದ್ರೆ ಯಾವುದೋ ಒಂದು ಕಾರ್ಯಕ್ರಮ ಬೇಕಾದ್ರೆ ಈ ಹಣಕಾಸಿನ ಸಮಸ್ಯೆ ಬರ್ತದೆ. ಈಗ ಅನೇಕ ಕಲಾಪ್ರೇಮಿಗಳದಾರೆ, ಆದರೆ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡೋದ್ರಿಂದ ನಾವಲ್ಲಿ ಮುಂದೆ ಬಂದರು ಈಗ ದಾನ ಮಾಡ್ತಕ್ಕಂಥ ನಾವು ದಾನ ಮಾಡ್ತೀವಿ. ಅಂದರೆ ನಾವು ಈ ನಾಟಕ ಪ್ರದರ್ಶನ ಮಾಡಲಿಕ್ಕೆ ಏನು ಹಣಕಾಸಿನ ಸಹಾಯ ಮಾಡಲಿಕ್ಕೆ ಅಂತ ತಿಳ್ಕೊಂಡು ನಮ್ಮ ದೊಡ್ಡಣ್ಣವರು ಶಂಕರಪ್ಪ ದೊಡ್ಡಣ್ಣವರು ಅವರು, ಆನಂತರ ನಮ್ಮ ಪ್ರಕಾಶ್ ಬಾಯಪ್ಪನವರು, ಆನಂತರ ಬಸವರಾಜ ಕಡಾಲ್ಬಂಡಿ ಅವರದ್ದು, ನಮ್ಮ ಅರುಣಪ್ಪರ ಮಗ ಉಮೇಶ್ ಕರ್ಮುಡಿ ಅವರು, ಆನಂತರ ನಮ್ಮ ಪ್ರಭಾಳ ಪ್ರಕಾಶ್ ಅವರು ಎಲ್ಲ ಮುಂದೆ ಬಂದರೆ ನಂತರ ಅನೇಕ ನಮ್ಮ ಓಡಿ ಹಿರಿಯರು ನಮ್ಮ ಪ್ರತಿಯೊಂದು ಮನೆಯಾಗ ನಾವು ನಮ್ಮ ಮಕ್ಕಳಾದ್ರೂ ಇನ್ನೊಬ್ಬರ ಮಕ್ಕಳಾದ್ರೂ ಪ್ರದರ್ಶನ ಮಾಡ್ತಾರೆ, ನಾವು ಸಹಾಯ ಮಾಡಬೇಕು. ಪ್ರತಿಯೊಬ್ಬರು ಹಣಕಾಸು ಸಹಾಯ ಮಾಡಲಿಕ್ಕೆ ಮುಂದ್ಕೊಂಡು ಇದು ನಾಟಕ ಯಶಸ್ವಿಯಾಗಿಕೊಳ್ಳಿಕ್ಕೆ ಅವರ ಹಣಕಾಸಿನ ಸಹಾಯ ಅಷ್ಟೇ ಮುಖ್ಯ ಐತಿ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾಟಕ ಪ್ರದರ್ಶನ ಮಾಡಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ನಾವು ಹಣಕಾಸಿನ ತಯಾರು ಮಾಡೋಕ್ಕಾಗಲ್ಲ. ಹೀಗೆ ಅಂದರೆ ಈ ಒಂದು ಕಲಾ ಪೋಷಣೆ, ಒಂದು ಕಲಾ ಪ್ರದರ್ಶನಕ್ಕೆ ಸರ್ವರು ಸಮಾಜದವರು ಎಲ್ಲರೂ ಕೂತ್ಕೊಂಡ ಅನುಮನದಿಂದ ಸಹಾಯ ಮಾಡಿ ಈ ನಾಟಕ ಯಶಸ್ವಿಗೊಳಿಕ್ಕೆ ಅವರ ಸಹಾಯ ಮಾಡಿದ್ದಾರೆ. ಅವರು ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡ್ತಾರೆ. ಅದೇ ರೀತಿ ಯುವಕರು ನಾಟಕದಲ್ಲಿ ಪಾತ್ರ ಆಡಿದವರು ಒಂದು ರೀತಿ ಆದರೆ ಅದ್ರ ಜೊತೆಗೆ ಅವ್ರ ಸಪೋರ್ಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಅನೇಕ ಕಟೀಲು ಸಂಘದ ಹಿರಿಯರು ಯುವಕರು ಗಂಗಾವಳಿ ಇರ್ತಾರೆ. ಅವರಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗ್ತಂತ ತಿಳ್ಕೊಂಡು ಅವರೆಲ್ಲರೂ ಸಹಿತ ಈ ಸಂದರ್ಭದಲ್ಲಿ ನಾನು ಸ್ಮರಿಸಬೇಕಾಗುತ್ತೆ. ಅದಕ್ಕೆ ತಮ್ಮನ್ನ ಇಲ್ಲೇ
ಆಹ್ವಾನ ಕೊಟ್ಟಿದ್ದ ಒಂದು ಉದ್ದೇಶ ಇಷ್ಟ ಅಂತಂದ್ರೆ ಇದು ಒಂದು ಒಳ್ಳೆಯ ಸತ್ಕಾರ್ಯ, ಈ ಒಂದು ಏನಾದ್ರು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ತಮ್ಮ ಮುಖಾಂತರ ನಾಡಿನ ಜನತೆಗೆ ಗೊತ್ತಾಗಲಿ, ನಮ್ಮ ಪತ್ರಿಕೆ ಮುಖಾಂತರ ನಮ್ಮ ಸಂಘದ ಚಟುವಟಿಕೆಗಳು ಸಾಕಷ್ಟು ವಿಸ್ತಾರ ಮತ್ತು ಪ್ರಚಾರ ಆಗಲಿ ಅನ್ನೋ ದೃಷ್ಟಿಯಿಂದ ನಮ್ಮನ್ನು ತಾವು ಕರ್ತೀವಿ. ತಾವು ಪ್ರತಿ ಸಲ ಯಾವುದೇ ಕಾರ್ಯಕ್ರಮ ಇದ್ದರೂ ತಮ್ಮ ಪತ್ರಿಕೆಗಳಲ್ಲಿ ತಮ್ಮ ಮಾಧ್ಯಮದಲ್ಲಿ ಸಾಕಷ್ಟು ಪ್ರಚಾರವನ್ನು ಕೊಟ್ಟು ನಮ್ಮ ಸಂಘಕ್ಕೆ ಸಹಾಯ ಸಹಕಾರವನ್ನು ತಾವು ಕೊಡ್ತಾ ಬಂದಿರಿ. ಅದೇ ಸಹಾಯ ಸಹಕಾರ ಮುಂದುವರಿಲಿ ಅಂತಕೊಂಡು ತಮ್ಮಿಂದ ಆಸೆ ಪಡ್ತೀನಿ ನಾನು. ಆನಂತರ ಈ ಪ್ರದರ್ಶನ ಯಶಸ್ವಿಯಾಗಲಿಕ್ಕೆ ತಮ್ಮದೊಂದು ಸಲಹೆ ಸೂಚನೆ ಸಹಕಾರ ನಮಗಿರಲಿ. ತಾವು ಕೂಡ ನಮ್ಮ ಸಂಘದ ಒಬ್ಬ ಸದಸ್ಯರಾಗಿ ಹಿತೈಷಿಗಳಾಗಿ ಸಲಹೆ ಸೂಚನೆಗಳನ್ನು ಕೊಡಬೇಕಂತ ವಿನಂತಿ ಮಾಡಿಕೊಂಡು ನನ್ನ ಈ ಒಂದು ತಾವೆಲ್ಲರೂ ಬಂದಿದ್ದಕ್ಕಾಗಿ ನಮಗೆ ಒಂದನ್ನು ಹೇಳಿ ಈ ಒಂದು ಪ್ರೆಸ್ ಮೀಟಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.